ಮತಪಟ್ಟಿ ಪರಿಷ್ಕರಣೆಯಲ್ಲಿ ಭಾರಿ ಲೋಪ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕಲ್ಯಾಣ ಮಂಟಪ ಮಸೀದಿ ಮತ್ತು ದೇವಸ್ಥಾನದಲ್ಲಿ ಎಸ್ಐಆರ್ ಪ್ರಕ್ರಿಯೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆಕ್ಷೇಪ. ಮತಪಟ್ಟಿ ಪರಿಷ್ಕರಣೆಯಲ್ಲಿ ಭಾರಿ ಲೋಪ ಆರೋಪ. ಕಲ್ಯಾಣ ಮಂಟಪ ಮಸೀದಿ ದೇವಸ್ಥಾನದಲ್ಲಿ ಎಸ್ಐಆರ್ ಪ್ರಕ್ರಿಯೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಕೇಂದ್ರ ನಾಯಕರ ಗಮನಕ್ಕೆ ತರೋದಕ್ಕೆ ಮುಂದಾದ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಯಾಗಿ ದೂರು ನೀಡುವ ಸಾಧ್ಯತೆಗಳಿದ್ದಾವೆ. ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಎಸ್ಐಆರ್ ಬಗ್ಗೆ ಅಮಿತ್ ಶಾ ಜೊತೆ ದಳಪತಿ ಚರ್ಚೆ. ನಾಳೆ ನಾಡಿದ್ದು ದೆಹಲಿಗೆ ಭೇಟಿಯಾಗಿ ಅಮಿತ್ ಶಾ ಜೊತೆ ಚರ್ಚೆ. ಅಮಿತ್ ಶಾಗೆ ವಿಡಿಯೋ ಸಮೇತ ದೂರು ನೀಡಲಿರುವ ಎಚ್ ಡಿ ಕುಮಾರಸ್ವಾಮಿ. ಕೇಂದ್ರ ಚುನಾವಣೆ ಆಯೋಗಕ್ಕೂ ದೂರು ನೀಡೋದಕ್ಕೆ ಎಲ್ಲ ಪ್ಲಾನ್ಗಳು ನಡೀತಾ ಇದೆ. ರಾಜ್ಯ ಸರ್ಕಾರ ಬಿಎಲ್ಒಗಳನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆ ಎಂಬ ದೂರು ಇದೆ. ಮಸೀದಿ ದೇವಸ್ಥಾನದಲ್ಲಿ ಎಸ್ಐಆರ್ ಪ್ರಕ್ರಿಯೆ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಧ್ಯಪ್ರವೇಶ ಮಾಡಿದ್ದಾರೆ. ಮನೆ ಮನೆಗೆ ಡೋರ್ ಟು ಡೋರ್ ಹೋಗಬೇಕಲ್ಲ, ಎಸ್ಐಆರ್ ಮಾಡಬೇಕಲ್ಲ, ಅದು ಬಿಟ್ಟು ದೇವಸ್ಥಾನ ಮಸೀದಿ ಮಂದಿರಗಳಲ್ಲಿ ಏನು ಕೆಲಸ? ಎಚ್ ಡಿ ಕುಮಾರಸ್ವಾಮಿ ಆಕ್ಷೇಪ. ಇನ್ನು ಅಲ್ಲಿಗೆ ನಿಲ್ಲೋದಿಲ್ಲ. ಬಿಜೆಪಿ ಕೇಂದ್ರ ನಾಯಕರ ಗಮನಕ್ಕೆ ತರುವಂತಹ ಎಲ್ಲ ಪ್ರಯತ್ನಗಳು ಕೂಡ ಎಚ್ ಡಿ ಕುಮಾರಸ್ವಾಮಿಯಿಂದ ನಡೀತಾ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ಭೇಟಿಯಾಗಿ ಅವ್ರ ಜೊತೆ ಒಂದು ಸುದೀರ್ಘ ಚರ್ಚೆಯನ್ನು ಕೂಡ ಮಾಡೋ ಸಾಧ್ಯತೆಗಳಿದೆ. ಇನ್ನು ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಎಸ್ಐಆರ್ ಬಗ್ಗೆ ಅಮಿತ್ ಶಾ ಜೊತೆ ದಳಪತಿ ಚರ್ಚೆ ಮಾಡ್ತಾರೆ. ನಾಳೆ ಅಥವಾ ನಾಡಿದ್ದು ದೆಹಲಿಗೆ ಭೇಟಿಯಾಗಿ ಅಮಿತ್ ಶಾ ಜೊತೆ ಚರ್ಚೆ. ಅಮಿತ್ ಶಾ ಜೊತೆ ವಿಡಿಯೋ ಸಮೇತ ದೂರು ನೀಡಲಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಇನ್ನು ಕೇಂದ್ರ ಚುನಾವಣೆ ಆಯೋಗಕ್ಕೂ ಕೂಡ ದೂರು ನೀಡೋ ಸಾಧ್ಯತೆಗಳಿದೆ. ರಾಜ್ಯ ಸರ್ಕಾರ ಬಿಎಲ್ಒಗಳನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ ಅನ್ನೋ ಆರೋಪದ ನಡುವೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತಿ ಫೋನ್ ಸಂಪರ್ಕದಲ್ಲಿ. ಮಾರುತಿ, ಎಲ್ಲ ಒಂದು ಕಡೆ ಬಿಜೆಪಿ ನಾಯಕರು ಈ ಪರಿ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಎಚ್ ಡಿ ಕುಮಾರಸ್ವಾಮಿ ತೋರಿಸುವ ರೀತಿಯಲ್ಲಿ. ಈಗ ಮುಂದಿನ ಪ್ರಾಸೆಸ್ಗಳು ಹೆಂಗಿರ್ಬೋದು? ಎಚ್ ಡಿ ಕುಮಾರಸ್ವಾಮಿ ಡೆಲ್ಲಿ ನಾಯಕರನ್ನ ಭೇಟಿ ಆಗ್ತಾರಾ? ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಮಾರುತಿ. ಎಸ್ಐಆರ್ ವಿಚಾರವಾಗಿ ಮೊದಲೇ ಬಾರಿಗೆ ಧ್ವನಿ ಎತ್ತಿದ್ದು ಎಚ್ಡಿಕೆ. ಯಾಕೆಂದ್ರೆ ಆ ರಾಮನಗರ ಭಾಗದಲ್ಲಿ ಹೆಚ್ಚಳವಾಗಿ ಈ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಸಾಕಷ್ಟು ಲೋಪದೋಷಗಳು ಕಂಡು ಬರ್ತವೆ ಅಂತ ಆರೋಪವನ್ನ ನೇರವಾಗಿ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರ ವಿರುದ್ಧ ಮಾಡ್ತಾರೆ. ಅಂದ್ರೆ ಕೇಂದ್ರ ಚುನಾವಣಾ ಆಯೋಗ ಕೊಟ್ಟಿರುವಂತಹ ನೀತಿ ಸೂಚನೆ ಬೇರೆ, ರಾಜ್ಯದಲ್ಲಿ ನಡೀತಿರುವ ಎಸ್ಐಆರ್ ಪ್ರಕ್ರಿಯೆ ಬೇರೆ. ಅದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಕೂಡ ಸಾಕಷ್ಟು ಆರೋಪವನ್ನ ಕುಮಾರಸ್ವಾಮಿ ಅವರು ಮೊದಲಿಗೆ ಮಾಡ್ತಾರೆ. ಅಂದ್ರೆ ವಿಡಿಯೋ ಸಮೇತ ಪ್ರಮುಖವಾಗಿ ಮಸೂದಿ ಆಗಿರ್ಬೋದು, ಮತ್ತೆ ಅದೇ ರೀತಿಯಾದಂತೆ ದೇವಸ್ಥಾನದಲ್ಲಿ ಆಗಿರ್ಬೋದು, ಮತ್ತೆ ಕಲ್ಯಾಣ ಮಂಟಪದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಿದೆ. ಅದು ಮನೆ ಮನೆಗೆ ಹೋಗಿ ಪ್ರಕ್ರಿಯೆ ನಡಿಬೇಕು, ಬಟ್ ಒಟ್ಟಾಗಿ ಪ್ರಕ್ರಿಯೆ ನಡೀತಿದೆ ಅಂತ ಕೂಡ ಸುದ್ದಿಗೋಷ್ಠಿ ನಡೆಸುವ ಮೂಲಕ ಒಂದು ಆರೋಪವನ್ನ ರಾಜ್ಯ ಸರ್ಕಾರದ ವಿರುದ್ಧ ಮಾಡ್ತಾರೆ. ಆ ನಂತರ ರಾಜ್ಯ ಚುನಾವಣಾ ಆಯೋಗಕ್ಕೂ ಕೂಡ ದೂರನ್ನ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಕೊಡ್ಲಾಗ್ತದೆ. ಆ ನಂತರ ಈಗ ಒಂದ್ ಹೆಜ್ಜೆ ಮುಂದೆ ಹೋಗಿರುವಂತಹ ಕುಮಾರಸ್ವಾಮಿ ನೇರವಾಗಿ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಇದ್ರ ಬಗ್ಗೆ ಚರ್ಚೆ ನಡೆಸಲು ಮುಂದಾಗಿರೋದು. ಯಾಕೆಂದ್ರೆ ರಾಜ್ಯದಲ್ಲಿ ಇದೇ ರೀತಿ ಮುಂದೆ ಹೊಡೆದಿದ್ದೆ ಆದಲ್ಲಿ 2028ರ ಚುನಾವಣೆಗೆ ಸಂಕಷ್ಟ ಬಿಜೆಪಿ ಆಗಿರ್ಬೋದು ಮತ್ತು ಜೆಡಿಎಸ್ ಕೂಡ ಎದುರಿಸಬೇಕಾಗತ್ತೆ. ಯಾಕಂದ್ರೆ ಪ್ರಮುಖವಾಗಿ ಬಿಜೆಪಿ ನಾಯಕರು ಅದೇ ರೀತಿಯಾದಂತ ಹೆಚ್ಚಾಗಿ ಇದರ ಬಗ್ಗೆ ಗಮನ ಹರಿಸ್ತಿಲ್ಲ. ಹಾಗಾಗಿ ಕುಮಾರಸ್ವಾಮಿಯೇ ನೇರವಾಗಿ ತಮ್ಮ ಬಿಜೆಪಿ ಹೈಕಮಾಂಡ್ ನಾಯಕರಾದಂತಹ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಇದ್ರ ಬಗ್ಗೆ ಚರ್ಚೆ ನಡೆಸುವುದಂತೂ ಉಂಟು. ಅದೇ ರೀತಿಯಾದಂತ ಇತ್ತೀಚೆಗೆ ಒಂದು ವೇಳೆ ಈ ರೀತಿಯ ಎಸ್ಐಆರ್ ಪ್ರಕ್ರಿಯೆ ಇನ್ನು ದಿನಗಳಲ್ಲಿ ಮುಂದುವರೆದಿದ್ದೇ ಆದಲ್ಲಿ ಮುಂದಿನ 2028ರ ಚುನಾವಣೆಯಲ್ಲೂ ಕೂಡ ಬಿಜೆಪಿಗಾಗಿರ್ಬೋದು ಮತ್ತು ಜೆಡಿಎಸ್ಗೂ ಕೂಡ ಸಂಕಷ್ಟ ಎದುರಿಸಬೇಕಾಗತ್ತೆ. ಮತ್ತೆ ಇನ್ನೊಂದ್ ಕಡೆ ಕಾಂಗ್ರೆಸ್ ಅವರು ತಮ್ಮ ವೋಟ್ ಬ್ಯಾಂಕ್ ಅನ್ನ ಬಲಪಡಿಸಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಕೂಡ ಈಗ ಆರೋಪವನ್ನ ಕೇಳಿ ಬಂದಿರೋದ್ರಿಂದ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ವಿಡಿಯೋ ಸಮೇತ, ಅಂದ್ರೆ ಎಲ್ಲೆಲ್ಲಿ ಕಲ್ಯಾಣ ಮಂಟಪದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಿದೆ ಅಥವಾ ಮಸೀದಿಯಲ್ಲಿ ನಡೀತಿದೆ ಅಥವಾ ದೇವಸ್ಥಾನದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಿದೆ, ಅದ್ರ ಬಗ್ಗೆ ಸಮೇತ ಒಂದು ಲೀಸ್ಟ್ ಅನ್ನ ತೆಗೆದುಕೊಂಡು ಹೋಗಿ ಅದು ವಿಡಿಯೋ ಸಮೇತ ಅಮಿತ್ ಶಾ ಅವರಿಗೆ ತೋರಿಸುವ ಮೂಲಕ ಕೇಂದ್ರ ಚುನಾವಣಾ ಆಯೋಗವನ್ನ ಇದಕ್ಕೆ ಮಧ್ಯಪ್ರವೇಶ ಮಾಡಬೇಕು ಅಂತ ಕೂಡ ಅಲ್ಲಿ ಅಮಿತ್ ಶಾ ಅವ್ರ ಜೊತೆ ಚರ್ಚೆ ಮಾಡ್ತಾರೆ. ಇನ್ನೊಂದ್ ಕಡೆ ಅದೇ ರೀತಿ ಕೇಂದ್ರ ಚುನಾವಣಾ ಆಯೋಗಕ್ಕೂ ಮುಖ್ಯಸ್ಥರ ಭೇಟಿಗೂ ಕೂಡ ಈಗಾಗಲೇ ಅವಕಾಶವನ್ನ ಕುಮಾರಸ್ವಾಮಿ ಅವರು ಕೇಳಿರುವಂತದ್ದು. ಪ್ರಮುಖವಾಗಿ ಅಲ್ಲಿ ಭೇಟಿಯಾಗಿ ಇದ್ರ ಬಗ್ಗೆ ಮಧ್ಯವಸ್ಥಿಕೆ ವಹಿಸಬೇಕು, ಮತ್ತೆ ಕೇಂದ್ರ ಚುನಾವಣಾ ಅಧಿಕಾರಿಗಳಾಗಿರ್ಬೋದು ಮತ್ತೆ ಅದೇ ರೀತಿ ಬೇರೆ ರಾಜ್ಯದ ಅಧಿಕಾರಿಗಳಿಂದ ಒಂದ್ ರೀತಿಯಾದಂತಹ ಎಸ್ಐಆರ್ ಪ್ರಕ್ರಿಯೆ ನಡೀಬೇಕು. ಯಾಕೆಂದ್ರೆ ರಾಜ್ಯದಲ್ಲಿ ಬಿಎಲ್ಒಗಳನ್ನ ತಮಗೆ ಬೇಕಾದ ರೀತಿಯಲ್ಲಿ ಕಾಂಗ್ರೆಸ್ ಬಳಸ್ಕೊಳ್ತಿದೆ. ಹೀಗಾಗಿ ಬೇರೆ ರಾಜ್ಯದ ಬಿಎಲ್ಒಗಳ ಅಥವಾ ಅಧಿಕಾರಿಗಳನ್ನ, ಚುನಾವಣಾ ಅಧಿಕಾರಿಗಳಾಗಿರ್ಬೋದು ಮತ್ತೆ ಅದೇ ರೀತಿಯಾದಂತೆ ಬೇರೆ ರಾಜ್ಯದ ಅಧಿಕಾರಿಗಳನ್ನ ಬಳಸ್ಕೊಳ್ಬೇಕು. ಅದ್ರ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಕೂಡ ಮನವಿ ಮಾಡೋಕ್ಕೆ ಎಚ್ಚರಿಕೆ ಮುಂದಾಗಿರುವಂತದ್ದು. ಸಾಯಿಲ್, ಇನ್ನು ಮಾರುತಿ, ಆರಂಭದಲ್ಲಿ ಬಿಜೆಪಿಗರಿಗೆ ಕರ್ನಾಟಕದಲ್ಲಿ ಎಸ್ಐಆರ್ ಯಾವಾಗ ಪ್ರಾರಂಭ ಆಗ್ತಿಲ್ಲ ಅನ್ನೋ ಒಂದು ಕೊರಗಿತ್ತು. ಈಗ ಪ್ರಾರಂಭ ಆಗಿದೆ. ತಕರಾರೇನು ಅಂತ? ದೇವಸ್ಥಾನದಲ್ಲಾಗಲಿ ಅಥವಾ ಮಸೀದಿಲಾಗಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭಗೊಂಡ್ರೆ ಇದರಲ್ಲಿಗೆ ಆಕ್ಷೇಪ ಏನು ಬಿಜೆಪಿ ಮತ್ತು ಜೆಡಿಎಸ್ದು ಅಂತ?
ಸ್ಟೈಲ್ ಇಲ್ಲಿರುವಂತದ್ದು SIR ಪ್ರಕ್ರಿಯೆ ಅನ್ನೋದು ಮನೆ ಮನೆಗೆ ಹೋಗಿ ಅವರ ಡಾಕ್ಯುಮೆಂಟ್ಸ್ ಅಂತ ಪರಿಶೀಲನೆ ನಡೆಸಿ, ಅಂದ್ರೆ 2002ರಲ್ಲಿ ಇರುವಂತಹ ವೋಟರ್ ಲಿಸ್ಟ್ ಆಧಾರದ ಮೇಲೆ ಅವರ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅಲ್ಲಿ ಆ ಅರ್ಜಿಯನ್ನ ಫಿಲ್ ಮಾಡಿಸ್ಬೇಕು. ಆದ್ರೆ ಇಲ್ಲಿ ನಡೀತಾ ಇರುವಂತದ್ದು ಒಟ್ಟಾಗಿ ಫಿಲ್ ಮಾಡಿಸುವ ಪ್ರಯತ್ನ ಮಾಡ್ತಿದೆ. ಇನ್ನೊಂದ್ ಕಡೆ ಕೆಲವೊಂದು ಬಿಜೆಪಿ ಮತ್ತು JDS ನಾಯಕ ಆರೋಪ ಮಾಡ್ತಾ ಇರುವಂತದ್ದು 2002ರಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಇಳದೇ ಇರುವಂತ, ಅಂದ್ರೆ ಬೇರೆ ರಾಜ್ಯದಾಗಿರ್ಬೋದು ಮತ್ತು ಅಕ್ರಮ ಬಾಂಗ್ಲಾ ವಲಸಿಗರನ್ನು ಕೂಡ ಮತಪಟ್ಟಿಯಲ್ಲಿ ಸೇರಿಸುವ ಪ್ರಯತ್ನ ಕಾಂಗ್ರೆಸ್ ಕಡೆಯಿಂದ ಆಗ್ತಿದೆ ಅಂತ ಕೂಡ ಆರೋಪ ಮಾಡ್ತಾ ಇರೋದು. ಅದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಬೇಕಾದಂತಹ ದಾಖಲೆಗಳನ್ನು ಕೂಡ ನೇರವಾಗಿ ಅಧಿಕಾರಿಗಳೇ ನೀಡ್ತಾ ಇದ್ದಾರೆ. ಅದಕ್ಕೆ BLOಗಳೇ ಇದನ್ನ ಒಂದ್ ರೀತಿ ಪ್ರಮೋಟ್ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ಅರ್ಜಿ ಮೇಲೂ ಕೂಡ ಕಾಂಗ್ರೆಸ್ ನಾಯಕರ ಶಾಸಕರ ಫೋಟೋಗಳನ್ನ ಹಾಕೊಂಡು ಕೂಡ ಪ್ರಚಾರವನ್ನ ಮಾಡ್ತಿದ್ದಾರೆ. ಇದು ಸರಿಯಲ್ಲ. ಯಾಕೆಂದ್ರೆ ಮನೆ ಮನೆಗೆ ಹೋದಾಗ ಮಾತ್ರ ಡಾಕ್ಯುಮೆಂಟ್ ಕಲೆಕ್ಟ್ ಆಗತ್ತಾಗಿರ್ಬೋದು ಮತ್ತು ವೋಟರ್ ಲಿಸ್ಟ್ ID ಪ್ರಕಾರ ಅವರ ರಿಜಿಸ್ಟರ್ ಇದೆಯಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗುತ್ತೆ. ಇಲ್ಲಿ ಒಟ್ಟಾಗಿ ನಡೆಯೋದ್ರಿಂದ ಯಾರು ಬೇಕಾದ್ರೂ ಅರ್ಜಿ ತೆಗೆದುಕೊಂಡು ಹೋಗ್ಬೋದು ಮತ್ತೆ ಅರ್ಜಿಯನ್ನ ಫಿಲ್ ಮಾಡಿ ವಾಪಸ್ ಕೊಡಬಹುದು. ಇವೆಲ್ಲವೂ ಕೂಡ ಸರಿಯಲ್ಲ. ಮತ್ತು ಇದರ ನಡುವೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ, ಅಂದ್ರೆ 2002ರಿಂದ ಇಲ್ಲೇ ವಾಸಿಸ್ತಿದೀವಿ ಅಥವಾ ವೋಟರ್ ಐಡಿಯಲ್ಲಿ ಇದೀವಿ ಎಂಬ ದಾಖಲೆಗಳನ್ನು ಸೃಷ್ಟಿ ಕೆಲಸ ಕೂಡ ಈಗಾಗಲೇ ರಾಜ್ಯ ಸರ್ಕಾರದಿಂದ ಆಗ್ತಿದೆ. ಅದಕ್ಕೆ ಬೇಕಾದಂತ ಏನು ನೇರವಾಗಿ ದಾಖಲೆಗಳನ್ನು ಕೂಡ ಸರ್ಕಾರ ಒದಗಿಸ್ತಿದೆ ಅಂತ ಕೂಡ ಕುಮಾರಸ್ವಾಮಿ ಆಗಿರ್ಬೋದು ಮತ್ತು ವಿಪಕ್ಷ ನಾಯಕರಾದಂತಹ ಅಶೋಕ್ ವಿಜಯೇಂದ್ರ ಅವರು ಕೂಡ ಆರೋಪವನ್ನ ಮಾಡ್ತಾ ಇರೋದು. ಇದರಿಂದಾಗಿಯೇ ಸಾಕಷ್ಟು ಇದರ ಬಗ್ಗೆ ಬದಲಾವಣೆ ಆಗ್ಬೇಕು ಅಂತ ಕೂಡ ಸಾಕಷ್ಟು ಒತ್ತಾಯ ಕೇಳಿ ಬರ್ತಿದೆ. ಇನ್ನೊಂದ್ ಕಡೆ DKಶಿ ಅವರು ಕೂಡ ಅದನ್ನ ನೇರವಾಗಿ ಒಪ್ಕೊಂಡಿರುವಂತದ್ದು, ಅಂದ್ರೆ ನೇರವಾಗಿ ಅಂದ್ರೆ ದೇವಸ್ಥಾನದಲ್ಲಾಗಿರ್ಬೋದು, ಮಸೀದಿಯಲ್ಲೂ ಅಥವಾ ಕಲ್ಯಾಣ ಮಂಟಪದಲ್ಲಿ SIR ಪ್ರಕ್ರಿಯೆ ನಡೀಬಾರ್ದು, ಅದಕ್ಕೆ ಬಗ್ಗೆ ನಾನು ಸೂಚನೆ ಕೊಡ್ತೀನಿ ಅಂತ ಕೂಡ ಕಳೆದ 3 ದಿನಗಳ ಹಿಂದೆಲೇ ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನ DKಶಿ ಅವರು ನೀಡಿದ್ರು. ಆದ್ರೂ ಕೂಡ ಇನ್ನ ಸಾಕಷ್ಟು ವಿಡಿಯೋಗಳನ್ನ ಈಗಾಗಲೇ ಕುಮಾರಸ್ವಾಮಿ ನೆನ್ನೆಯೂ ಕೂಡ ವಿಡಿಯೋಗಳನ್ನ ರಿಲೀಸ್ ಮಾಡಿದ್ದುಂಟು. ಅದೇ ರೀತಿಯಾದಂತೆ ನಿನ್ನೆ ವಿಪಕ್ಷ ನಾಯಕರ ಅಂದ್ರೆ ಬಿಜೆಪಿ ನಿಯೋಗ ಹೋಗಿ ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ದೂರನ್ನ ಕೊಟ್ಟಿರೋದು. ಇದನ್ನ ಮಧ್ಯಪ್ರವೇಶ ಮಾಡಬೇಕು, ಇದಕ್ಕೆ ಬ್ರೇಕ್ ಹಾಕಿ ಸಜಾವಾಗಿ ಮನೆ ಮನೆಗೆ ಹೋಗಿ ಚುನಾವಣೆ ಅಂದ್ರೆ SIR ಪ್ರಕ್ರಿಯೆ ನಡೆಸುವಂತೆ ಸೂಚಿಸಬೇಕು ಅಂತ ಕೂಡ ಮನವಿಯನ್ನ ಮಾಡಿರುವಂತದ್ದು. ಸಾಯಲ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸಿಗೆ.